ಹಲೋ ಮೇಡಮ್, ನಮಸ್ಕಾರ. ನಾವು LOVE ಬ್ಯಾಂಕಿಂದ ಕಾಲ್ ಮಾಡ್ತಾ ಇದ್ದೀವಿ. ನಾವು ಬಡ್ಡಿಗೆ ಪ್ರೀತಿನ ಸಾಲ ಕೊಡ್ತಾ ಇರ್ತೀವಿ. ನಿಮ್ಗೇನಾದರೂ ಬೇಕಾ? ಇಲ್ಲಪ್ಪ, ಅದೆಲ್ಲ ಏನು ಬೇಡ. ಬೇಡವಾ? ನಮ್ಮವರು ನನ್ನ ಪಿರುತಿಲಿ ರಾಜ್ಕುಮಾರಿಯಾಗಿ ನೋಡ್ಕೋತಾವ್ರೆ. ನಂಗೆ ಸಾಲದ ಅವಶ್ಯಕತೆ ಇಲ್ಲ. ಆದರೆ ಆ ರಾಜ್ಕುಮಾರಿಗೆ ರಾಜ್ಕುಮಾರನ್ ನೆನಪೇ ಆಗ್ಲಿಲ್ವೇ? ಏನು ಮಾಡಲಿ? ನೆನಪಾಗ್ಲಿಲ್ಲ ಅಂತ ನಿಮ್ಗೆ ಹೆಂಗೆ ಗೊತ್ತು? ಒಂದು ಮೆಸೇಜು, ಒಂದು ಕಾಲು, ಏನೂ ಇಲ್ವಲ್ಲ? ಅಕ್ಷಿನಾ? ಹಾ. ಅಲ್ಲ, ನಿಂಗಿನೂ ಊರಿಗೆ ಹೋಗಿದ್ದಾಳೆ, ನೀವು ಒಬ್ಬರೇ ಇದ್ದೀರಾ? ಅಂಥದ್ರಲ್ಲೂ ನನಗೆ ಫೋನ್ ಮಾಡದೇ ಇರೋಷ್ಟು ಬ್ಯುಸಿ ಏನು? ಹಂಗೇನಿಲ್ಲ ಸರ್. ಅದು ಬಿಡಿ, ಊಟ ಮಾಡಿದ್ರಾ? ಏನೋಪ್ಪ, ತವರ ಸುಖದಲ್ಲಿ ಎನ್ನ ಮರೆತಿರೋರಿಗೆ ಏನು ಹೇಳಲಿ? ನಂಗೂ ಆ ಕವನ ಗೊತ್ತೈತೆ ಸರ್. ಇನ್ನೂ ಕಾಲೇಜ್ ಶುರುವಾಗ ಗಂಟ ಹಿಂಗೇನೆ ಹೊಸ ಅಡ್ಜಸ್ಟ್ ಮಾಡ್ಕೊಳ್ಳಿ. ಏನು ಅಡ್ಜಸ್ಟೋ ಏನೋ. ಒಂದೇ ಊರಲ್ಲಿದ್ದರೂ ಲಾಂಗ್ ಡಿಸ್ಟೆನ್ಸ್ ರಿಲೇಷನ್ಶಿಪ್ಪು. ನನ್ನ ಕಷ್ಟ ನಿಮಗೆಲ್ಲ ಅರ್ಥ ಆಗಬೇಕು. ಭಾನುವಾರಕ್ಕೂ ಮರ್ಯಾದೆ ಕೊಡದೆ ರೆಡಿ ಆಗೋ ಲೆವೆಲ್ಗೆ ಬಂದಿದ್ದೀನಿ. ಕಂಟಿನ್ಯೂಸ್ ಆಗಿ ನಿಮ್ಮನ್ನ 3 ದಿನ ನೋಡಲಿಲ್ಲ ಅಂದರೆ ಅಂದರೆ ನೀವೇನೋ ಪಂಚ್ ಡೈಲಾಗ್ಗೆ ಎಕ್ಸ್ಪೆಕ್ಟ್ ಮಾಡ್ತೀರಾ ಅನ್ಸುತ್ತೆ. ನೋಡದೆ ಇರೋಕ್ಕಾಗಲ್ಲ ಅಷ್ಟೆ. ನೀವು ಹೊರಟು 1 ದಿನಕ್ಕೆ ನಿಮ್ಮ ಹಿಂದೆ ಮಾರಾಪುರಕ್ಕೆ ಬಂದವ್ ನಾನು. ನೆನಪಿದ್ಯಾ? ಹಲೋ, ನಗ್ತಿದ್ದೀರಾ? ಹ್ಞೂ, ಮತ್ತೆ ಹಿಂಗಾದ್ರೆ ಹೆಂಗೆ? ನನ್ನನ್ನು ಆಡ್ದೆ ನಿಮ್ಮಿಂದ ಇರೋಕ್ಕಾಗಕ್ಕಿಲ್ಲ ಅಂತ. ಓ, ನಾನು ಒದ್ದಾಡಿದ್ರೆ ನಿಮಗೆ ನಗು. ಸರಿ ಬಿಡಿ, ನಿಮ್ಮ ಹಿಂದೆ ನಾನು ಹುಡ್ಕೊಂಡು ಬರಲ್ಲ. ಆದರೆ ಈ 3 ದಿನದಲ್ಲಿ ನೀವೇ ನನ್ನ ಹತ್ರ ಬರ್ತೀರಾ. ಏನು ಸವಾಲಾಗ್ತಿದ್ದೀರಾ? ಹೌದು, ಸವಾಲು. ಚಾಲೆಂಜಲ್ಲಿ ಗೆದ್ದವ್ರಿಗೆ ಸೋತವರು ಮುತ್ತು ಕೊಡಬೇಕು. ಯಾರು ಸೋತ್ರು ಗೆಲ್ಲೋದು ನೀವೇನೆ. ಅದೆಲ್ಲ ಏನು ಬೇಡ. ಸರಿ, ನಾನು ಗೆದ್ರೆ ನೀವು ಮುತ್ತು ಕೊಡಬೇಕು. ನೀವು ಗೆದ್ರೆ ನೀವು ಹೇಳಿದ್ದನ್ನ ನಾನು ಮಾಡ್ತೀನಿ. ಓಕೆನಾ? ಸರಿ, ಈಗ ಫೋನ್ ಇಡ್ಲಾ? ಸ್ಯಾನೆ ಮಾತಾಡಾಯ್ತು. ಓಕೆ, ಗುಡ್ ನೈಟ್. ಚಾಲೆಂಜಿಗೆ ನಾನು ರೆಡಿ. ನಮ್ಮಿಬ್ಬರಿಗೆ ಪ್ರೀತಿ ಮಗಳಿದ್ದಾಳೆ ಅಂತ ಹೇಳ್ದಲ್ಲ, ನಿನ್ ಮನೆ ಸಾಕ್ಷಿ ಕೇಳ್ಕೊ. ಅನಿಕಾ ನಿಜವಾಗ್ಲೂ ನಮ್ಮಿಬ್ರು ಪ್ರೀತಿ ಮಗಳ. ನನಗೊಂದು ಮಗು ಬೇಕು, ಇನ್ನೇನು ಬೇಕಾಗಿಲ್ಲ ಅಂತ ಪೀಡಿಸ್ದೆ. ಊಟ ತಿಂಡಿ ಬಿಟ್ಟು ಆಟ ಹಿಡ್ದೆ. ನಿಜ ಹೇಳ, ನನಗೆ ನಿನ್ ಮೇಲೆ ಯಾವತ್ತೂ ಪ್ರೀತಿ ಇರ್ಲಿಲ್ಲ ಊರ್ಮಿಳಾ. ಹಾಗಂತ ಎಲ್ರೆದ್ರು ನೀನ್ ನನ್ನ ಹೆಂಡತಿ ಅಲ್ಲ ಅಂತ ನಾನು ಯಾವತ್ತೂ ಬಿಹೇವ್ ಮಾಡಿಲ್ಲ. ಯೋಚನೆ ಮಾಡು, 1 ದಿನ ಆದ್ರೂ ನಾವು ಗಂಡ ಹೆಂಡತಿ ತರ ಕೂತ್ಕೊಂಡು ಸುಖ ದುಃಖ ಹಂಚ್ಕೊಂಡಿದೀವ? ಮಕ್ಕಳ ವಿಷಯಕ್ಕಾದ್ರೂ ಒಟ್ಟಿಗೆ ಸಂತೋಷ ಪಟ್ಟಿದೀವ? ಇದ್ಯಾವುದು ಇಲ್ಲ ಅಂದ್ಮೇಲೆ ಈಗ ನಿನಗೆ ಹುಟ್ಟಿರೋ ಪ್ರೀತಿ ಎಲ್ಲಿದ್ದು? ನಾನು ಇದನ್ನೆಲ್ಲ ಮರಿತೀನಿ, ಕ್ಷಮಿಸ್ತೀನಿ. ಆದ್ರೆ ನಾನು ಗೌರಿ ಇಷ್ಟು ವರ್ಷ ಬೇರೆ ಇದ್ದಿದ್ದಕ್ಕೆ, ನಮ್ಮಪ್ಪ ಕೈ ಕಾಲು ಆಡದೆ ಇಷ್ಟೊಂದು ನೋವು ಅನುಭವಿಸಿದ ಕಾರಣ ನಿಮ್ಮಮ್ಮನೇ. ಆ ಸತ್ಯ ಗೊತ್ತಾದ್ಮೇಲೂ ನಾನು ನಿನ್ ಜೊತೆ ಸಂಸಾರ ನಡೆಸ್ಬೇಕು ಊರ್ಮಿಳಾ. ಇದಕ್ಕೂ ನಿಂಗೂ ಯಾವುದೇ ಸಂಬಂಧ ಇಲ್ಲ ಅಂತ ನೀನು ಹೇಳಿದ್ರೆ ಅದನ್ನ ನಾನು ನಂಬೇಕಾ? ಇಲ್ಲ ಊರ್ಮಿಳಾ, ಇನ್ಮೇಲೆ ನಿನ್ನ ಆಟ ನನ್ನ ಹತ್ರ ನಡೆಯಲ್ಲ.
ನನ್ಗೆ ಅವನ ಮೇಲೆ ಹುಚ್ಚು. ಅವನಂದ್ರೆ ನನ್ನ ಪ್ರಾಣ ಅಮ್ಮಮ್ಮ. ಏನೇ ಆದ್ರೂ ಯಾರೇ ಅಡ್ಡ ಬಂದ್ರು ನಾನು ಋಷಿನ ಪಡ್ಕೋತೀನಿ. ಸಪೋಸ್ ಅಡ್ಡ ಬಂದವ್ರ ಕಥೆನ ಮುಗಿಸ್ಲೇಬೇಕು ಅನ್ನೋ ಪರಿಸ್ಥಿತಿ ಬಂದ್ರೆ ನಾನು ಅದಕ್ಕೂ ರೆಡಿ ಅಮ್ಮಮ್ಮ. ನಿಮ್ಮ ಮೇಲಾನೆ. ಅಜ್ಜಿ ನೀವೆಲ್ಲಿ ಏನನ್ನ ಮಾತಾಡ್ಬೇಕಿತ್ತ? ಬಾ ನನ್ನ ಜೊತೆ. ಅಜ್ಜಿ 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 ಅಮ್ಮ ಎಲ್ಲಿ ಕರ್ಕೊಂಡು ಹೋಗ್ತಾ ಇದೀರಮ್ಮ? ಅಮ್ಮ ವಾಟ್ಸ್ ಹ್ಯಾಪನಿಂಗ್? ಕೈ ಹಿಡಿದು ಹೇಳ್ಕೊಂಡು ಹೋಗ್ತಿದ್ದಾರೆ. ಎಲ್ಲಿಗೆ ಗೊತ್ತಿಲ್ಲ ಬೇಬಿ, ಏನು ಸೀರಿಯಸ್ ಆಗಿರೋ ಹಾಗಿದೆ. ಹಾಗಿದ್ರೆ ಖುಷಿನೇ. ಬಾ ನೋಡೋಣ. ಅಮ್ಮ 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 ಕಮಲಿ, ನೀನ್ ಈ ಮನೆ ಒಳಗಡೆ ಕಾಲಿಡೋ ಹಾಗಿಲ್ಲ. ಋಷಿ ಆಗ್ಲೂ ಹೊರಟ್ಬಿಟ್ಯಾ? ಹಾಂ ಬಾ. ಹಲೋ ರಾಜ, ಹೋಗಕ್ಕೆ ಮುಂಚೆ ಇವತ್ತು ಯಾವ ದಿನ ರಾಜನೋ ಇಲ್ವೋ ತಿಳ್ಕೊಂಡು ಹೋಗ್ಬೇಕಲ್ವೇನಪ್ಪ. ಜನ ಆಡ್ಕೋತಾರ ಕಣೋ, ರಮೇಶ್ ನಂದ ಅವ್ರ ಮಗನಿಗೆ ಈ ವಯಸ್ಸಿಗೆ ಅರಳು ಮರಳು ಅಂತ. ನೀವಂತೂ ಒಬ್ರಾದ್ಮೇಲೆ ಒಬ್ರು ಅಂತ ಚೆನ್ನಾಗಿ ಆಡ್ಕೋತಿದ್ದೀರಾ. ಹಾಗಲ್ಲ ಕಣ. ಹಲೋ, ನೀನು ಸ್ಕೂಲಲ್ಲಿ ಟಾಪರು, ಕಾಲೇಜಲ್ಲಿ ಟಾಪರು, ಅಂಥವನು ಭಾನುವಾರ ಅನ್ನೋದನ್ನ ಮರೆಯೋದು ಅಂದರೆ ನನಗೂ ಅರ್ಥ ಆಗುತ್ತೆ ಬಿಡಪ್ಪ. ಒಬ್ಬ ವಯಸ್ಸು, ಪ್ರೀತಿ, ಪ್ರೇಮ. ಹಲೋ, ಏನಿಲ್ಲ ಬಿಡಿ. ಅಬ್ಬಬ್ಬ, ನನ್ನ ಹತ್ರನೇ ಡ್ರಾಮಾನ? ನಮ್ಮೂರ ಕಡೆ ಹೇಳ್ತಾರೆ ಕಣ, ಒಂದು ಮದುವೆ ಅಂತ ಮಾಡಿಬಿಟ್ರೆ ಈ ಕಾಯಿಲೆ ಎಲ್ಲ ವಾಸಿ ಆಗುತ್ತೆ ಅಂತ. ನಿನಗೂ ಒಂದು ಮದುವೆ ಮಾಡಿಸೋದೆ? ವಾವ್, ಈಗಲಾರು ನನ್ನ ಅರ್ಥ ಮಾಡಿಕೊಂಡು ಇದನ್ನು ಕೇಳಬೇಕನ್ನಿಸ್ತಲ್ಲ. ನಾನು ರೆಡಿ. ನೀರು ಕುಡಿತೀರಾ? ಇಷ್ಟೊಂದು ಕುಡಿಸ್ತಲ್ಲಪ್ಪ. ಸರಿ, ಈಗ ಹೇಳು, ಎತ್ತ ಕಡೆ ಸವಾರಿ? ಹಾ, ನಮ್ಮ ಸದಾನಂದ್ ತಾತ ಇದ್ದಾರಲ್ಲ, ಅವ್ರು ಫೋನ್ ಮಾಡಿದ್ರು, ಅದಕ್ಕೆ ಅವ್ರ ಮನೆಗೆ ಹೋಗ್ತಾ ಇದ್ದೀನಿ. ಹೌದು, ನನಗೂ ಮಿಸ್ ಕಾಲ್ ಇತ್ತು, ನಾನು ಫೋನ್ ಮಾಡಿದೆ, ಯಾಕೋ ಫೋನ್ ಎತ್ತಲಿಲ್ಲ. ಚಂದ್ರಕಾಂತ್ ಫೋನ್ ಮಾಡಿ ಕೇಳ್ತೀನಿ. ಅಪ್ಪ, ನೀವು ಸುಧಾರಿಸ್ಕೊಳ್ಳಿ. ಹಾಂ, ಸುಧಾರಿಸ್ಕೊಳ್ಳಿ. ನನಗೆ ಕಾಲ್ ಮಾಡಿದಾರಂದರೆ ತುಂಬ ಸೀರಿಯಸ್ ವಿಷಯನೇ ಆಗಿರುತ್ತಲ್ವ. ನಾನು ಹಿಂಗೆ ಹೋಗಿ ಹಂಗೆ ಬಂದ್ಬಿಡ್ತೀನಿ. ಓಕೆ, ಒಟ್ನಲ್ಲಿ ಅವ್ರು ಕರೀದೆ ಹೋದರೂ ಹೋಗಲೇಬೇಕು ಅಂತ ಡಿಸೈಡ್ ಮಾಡಿಬಿಟ್ಟಿದ್ಯಾ? ಪಾ, ಒಂದು ನಿಮಿಷ ತಾಳಿ. ಎಲ್ಲಿ ಚಿನ್ನಪ್ಪ ಪಾ, ಒಂದು ನಿಮಿಷ ಪಾ. ಇವೆಲ್ಲ ಬೇಡಪ್ಪ, ಸೀರಿಯಸ್ ವಿಷಯಕ್ಕೆ ಹೋಗವನು ಹೀಗೆ ಅಪ್ಪನ ಹತ್ರ ಕಾಳು ಹಾಟೆ ಹೊಡ್ಕೊಂಡು ನಿಂತ್ಕೋತಾನ? ಹಾಂ
ಸರಿ, ನೀವು ರೆಸ್ಟ್ ತಗೊಳ್ತಾರೆ, ನಾನು ಹೋಗಿ ಬಂದ್ಬಿಡ್ತೀನಿ. ಆಲ್ ದ ಬೆಸ್ಟ್. ಮಗ ಹಿಂಗೆ, ಅವರಮ್ಮ ಹಂಗೆ, ನನ್ನ ಕತೆ ಹೆಂಗೋ. ಅಜ್ಜಿ, ಅಮ್ಮ ಏನ್ ಹೇಳ್ತಾ ಇದ್ದೀರಾ? ಕಮಲಿ ಏನ್ ಮಾಡಿದ್ಲು? ಅಮ್ಮಮ್ಮ ಒಳಗಿದ್ಕೊಂಡೆ ಏನಾದ್ರೂ ಪ್ಲಾನ್ ಮಾಡ್ಬಿಟ್ರಾ? ಕಮಲಿ ಮನೆ ಒಳಗ್ ಬರೋ ಹಾಗಿಲ್ಲ ಅಷ್ಟೇ. ಅಜ್ಜಿ, ಯಾಕೆ ಹಿಂಗೆ ಹೇಳ್ತಿದ್ದೀರಾ? ನನ್ನಿಂದ ಏನಾರ ತೆಪ್ಪಾಯ್ತಾ? ಅಮ್ಮ, ಗೌರಿ ದೇವಸ್ಥಾನಕ್ಕೆ ಹೋಗಿದ್ದಾಳೆ. ಅವಳು ಇಲ್ದಲೇ ಇರುವಾಗ ನೀವು ಈ ತರ ಮಾಡ್ತಾ ಇರೋದು ಅವಳಿಗೆ ಗೊತ್ತಾದ್ರೆ ಬೇಜಾರಾಗುತ್ತೆ. ಏನಾಯ್ತು ಅಂತ ಹೇಳಿ. ಅಪ್ಪ, ನೀವಾದ್ರೂ ಹೇಳಿ ಏನಾಯ್ತು ಅಂತ. ಅವ್ರಿಗೆ ಮನೆಗೆ ಸೆಟ್ ಆಗಲ್ಲ ಅಂತ ಅಜ್ಜಿಗೆ ಈಗ್ಲಾದ್ರೂ ಅರ್ಥ ಆಯ್ತಲ್ಲ. ಇವ್ರಮ್ಮ ಇದ್ದಿದ್ರೆ ಒಟ್ಟಿಗೆ ಹೊರಗೆ ಕಳಿಸ್ತಿದ್ರು ಏನೋ. ಅಜ್ಜಿ, ಐ ಟೋಟಲಿ ಅಂಡರ್ಸ್ಟ್ಯಾಂಡ್. ನೀವು ಇವ್ರ ಮೇಲೆ ಏನೋ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಮನೆಗೆ ಕರ್ಕೊಂಡು ಬಂದ್ರಿ. ಬಟ್ ಈಗ ಗೊತ್ತಾಯ್ತಲ್ವಾ, ಮಹಾಜನ್ ಮನೆ ಸ್ಟೇಟಸ್ಗೆ ಇವ್ರು ಸೆಟ್ ಆಗಲ್ಲ ಅಂತ. ಅನಿಕಾ, ಬಾಯಿಗೆ ಬಂದಾಗ ಮಾತಾಡ್ಬೇಡ. ಕಾರಣ ಇಲ್ಲದೆ ಅಮ್ಮ ಏನು ಮಾಡಲ್ಲ. ಅಮ್ಮ, ಏನಾಯ್ತಮ್ಮ? ಅಮ್ಮ, ಕಮಲಿನ್ ಯಾಕೆ ಆಚೆ ಕಳಿಸ್ತಾ ಇದ್ದೀರಾ? ಅಜ್ಜಿ, ಏನೇ ಇದ್ರು ಹೇಳಿ, ನನ್ಗೇನು ಬೇಸರ ಇಲ್ಲ. ಕೇಳ್ತಿದ್ದೀರಲ್ಲ, ನೀವೇ ಹೇಳಿ. ಚಂದ್ರು, ನಾವು ಗುರುಗಳನ್ನ ನೋಡಕ್ಕೆ ಹೋಗಿದ್ವಿ. ಅವರು ಧ್ಯಾನ ಮುಗಿಸ್ಕೊಂಡು ಬಂದು ನಮ್ಮ ಮನೆಯಲ್ಲಿ ನವಗ್ರಹ ಹೋಮ ಮಾಡಿದ ಮೇಲೇ ಮೊಮ್ಮಗಳನ್ನ ಮನೆ ತುಂಬಿಸ್ಕೊಳ್ಳೋಕೆ ಹೇಳಿದ್ದಾರೆ. ಅಲ್ಲ, ಅದಕ್ಕೆ ಗಾಬರಿ ಆಗ್ಬೇಡ ಚಂದ್ರು. ಪೂಜೆ ಆಗದೆ ಅವಳು ಮನೇಲಿರೋಷ್ಟು ಹೊತ್ತು ಅವಳಿಗೇನಾದ್ರೂ ತೊಂದರೆ ಆಗತ್ತಂತೆ. ಅದಕ್ಕೆ ನಾನು ಅವಳನ್ನ ಅವಸರವಾಗಿ ಹೊರಗಡೆ ಕರ್ಕೊಂಬಂದೆ. ಭಯ ಆಯ್ತಾ? ಅಳುನೇ ಬಂದ್ಬಿಡ್ತು. ಅಯ್ಯೋ ನನ್ನ ಕಂದ, ನಾನು ನಿನ್ನ ಹೊರಗಡೆ ಹಾಕ್ತೀನ? ಈ ಡ್ರಾಮಕ್ಕೇನು ಕಡಿಮೆ ಇಲ್ಲ. ನಾಳೆ ನನ್ನ ಮನೇಲಿ ಒಂದು ಪೂಜೆ ಮಾಡೋಣ. ಅಲ್ಲಿವರೆಗೂ ಕಮಲಿ ಮನೆ ಒಳಗಡೆ ಇರೋದು ಬೇಡ. ಗುರುಗಳ ಮಾತನ್ನ ನಾನು ಯಾವತ್ತೂ ಮೀರಿಲ್ಲ. ಅದಕ್ಕೆ ಹೀಗೆ ಮಾಡಿದೆ. ಈ ಜನ್ಮದಲ್ಲಿ ಬುದ್ಧಿ ಬರಲ್ಲ ಇವ್ರಿಗೆಲ್ಲ. ತಾತ ರಿಷಿನ ಬರಕ್ಕೆ ಹೇಳಿದ್ದಾರೆ ಕಮಲಿ. ಅಲ್ಲಿವರೆಗೂ ನೀನು ಅವ್ರ ಮನೇಲೇ ಇರು. ನೀನು ಬಟ್ಟೆ ಎಲ್ಲ ತರೋದಕ್ಕೆ ನಾನು ಲಕ್ಷ್ಮಿಗೆ ಹೇಳಿದ್ದೀನಿ. ನೋಡು, ಹೊರಗಡೆ ಬಾತ್ರೂಮ್ ಇದೆಯಲ್ಲ, ಅಲ್ಲಿ ರೆಡಿ ಆಗ್ಬಿಟ್ಟು ಹೊರಡು, ಆಯ್ತಾ? ಅನಿಕಾ,
ಸ್ಟೇಟಸ್ ಅನ್ನೋದು ಉಡುಗೆ ತೊಡುಗೆಯಲ್ಲಿ ಇರೋದಿಲ್ಲ. ನಡ್ಕೊಳ್ಳೋ ರೀತಿಲಿ ಮತ್ತೆ ನಮ್ಮ ಗುಣದಲ್ಲಿರುತ್ತೆ. ಅದರಲ್ಲಿ ನಮ್ಮ ಕಮಲಿ ಯಾವತ್ತೂ ಶ್ರೀಮಂತೇನೆ. ಈ 3 ದಿನದಲ್ಲಿ ನೀವೇ ನನ್ನ ಹತ್ರ ಬರ್ತೀರಾ? ಏನು ಸವಾಲಾಗ್ತಿದ್ದೀರಾ? ಹೌದು, ಸವಾಲ. ಚಾಲೆಂಜಲ್ಲಿ ಗೆದ್ದವ್ರಿಗೆ ಸೋತವರು ಮುತ್ತು ಕೊಡ್ಬೇಕು. ನೀವಿಬ್ರು ನಾಚ್ಕೊಂಡು ನಗ್ತಾ ಇರೋದು ನೋಡಿದ್ರೆ ನನಗೆ ನಾಚಿಕೆ ಆಗ್ತದೆ. ಅಪ್ಪಯ್ಯ, ತಮಾಷೆಗಂತೆಮ್ಮ. ನಿಮ್ಮಮ್ಮ ದೇವಸ್ಥಾನದಿಂದ ಬಂದ್ಮೇಲೆ ನೀನ್ ಮನೇಲಿ ಇಲ್ಲ ಅಂತ ಗೊತ್ತಾದ್ರೆ ಖಂಡಿತವಾಗ್ಲೂ ಟೆನ್ಷನ್ ಆಗ್ತಾಳೆ. ಅರೆ, ರಿಷಿಯಪ್ಪ ಬಂದು ಕರ್ಕೊಂಡು ಹೋದ ಅಂತ ಹೇಳಿ ಅಂಕಲ್, ಶಾಕ್ ಆಗಲ್ಲ, ಸೇಫ್ ಅನ್ಕೋತಾರೆ. ನಾನು ಅದನ್ನೇ ಹೇಳ್ತೀನಿ ರಿಷಿ, ನಿನ್ ಜೊತೆ ಕಮ್ಲಿ ಇದ್ರೆ ಸೇಫೇ. ನಾನೇ ಬಿಟ್ಟು ಬರೋಣ ಅಂತ ಇದ್ದೆ, ನೀನ್ ಬರ್ತಿದ್ಯಾ ಅಂತ ಗೊತ್ತಾಯ್ತು, ಸೊ ರಿಲ್ಯಾಕ್ಸ್ ಆದೆ. ಒಳ್ಳೆ ಕೆಲಸ ಮಾಡಿದ್ರಿ ಅಂಕಲ್. ನಾನು ಕರ್ಕೊಂಡು ಹೋಗ್ತೀನಿ, ನೀವು ರಿಲ್ಯಾಕ್ಸ್ ಮಾಡಿ. ಕಮ್ಲಿ, ಹೋಗ್ಬಾ ಅಮ್ಮ. ನೀನು ಅವ್ರ ಮನೇಲಿ ಇದುವರೆಗೂ ಉಳ್ಕೊಂಡಿಲ್ಲ ಅಂತ ನನಗೆ ಗೊತ್ತು, ಆದರೆ ಸಂಕೋಚ ಪಡ್ಕೋಬೇಡ. ಅರೆ ಅಂಕಲ್, ಸಂಕೋಚ ಯಾಕೆ? ನಾನಿದ್ದೀನಲ್ಲ. ಅದಕ್ಕೆ ಅಪ್ಪ ಹೇಳಿದ್ದು. ಬನ್ನಿ ಹೋಗೋಣ. ಒಂದು ನಿಮಿಷ, ನಾನು ಬ್ಯಾಗ್ ತಗೊಂಡ್ಬರ್ತೀನಿ. ನಾನಿದ್ರೆ ನಿಮಗೆ ಸಂಕೋಚನಾ? ಅಂಕಲ್ ಏನು ಇಷ್ಟೊತ್ತಾದರೂ ಬಂದಿಲ್ಲ? ನಾನೇ ಹೋಗಿ. ಅರೆ ಅಂಕಲ್, ಇಲ್ಲೇ ಇದ್ದೀರಾ? ಇಲ್ಲೇ ಇದ್ದೀನಿ. ಯಾವಾಗ ಬಂದ್ರಿ? ಸರಿ, ಹೊರಡೋಣವಾ? ಬಾ ಅಮ್ಮ. ರಿಷಿ, ಹಾಯ್ ರಿಷಿ. ಆ್ಯಕ್ಚುಲಿ ನಾಳೆ ನವಗ್ರಹ ಪೂಜೆ ಅಲ್ವಾ, ಸೊ ನಿಮ್ಮನೆಯವ್ರನ್ನೂ ಇನ್ವೈಟ್ ಮಾಡೋಕ್ಕೆ ಅಜ್ಜಿ ಹೇಳಿದ್ರು, ಅದಕ್ಕೆ ಹೊರಟೆ. ಓ ನೈಸ್. ಹಾಗಾದರೆ ನೀನು ಕಾರಲ್ಲಿ ಬಂದ್ಬಿಡು, ನಾನು ಕಮಲಿಯವರು ಬೈಕಲ್ಲಿ ಬರ್ತೀವಿ. ಹೇ, ಕಮಲಿನೂ ನನ್ನ ಜೊತೆ ಕಂಫರ್ಟಬಲ್ ಆಗಿ ಬರ್ಬೋದಲ್ವಾ? ಛೆ, ಕಾರ್ ಅಂದರೆ ಬೋರ್, ಬೈಕ್ ಅಂದರೆ ಸ್ವಲ್ಪ ಕಿಕ್ ಇರುತ್ತೆ ಅಲ್ವಾ ಕಮಲಿಯವರೇ? ಇವತ್ತೇ ಹೊರಡ್ತೀರಾ? ಅರೆ ಈಗಲೇ ಹೊರಡ್ತೀವಿ.